ಏನೇ ಮಣಿ ಹಿಂಗೆ ಕುಕ್ಕಂಡೆ ನನ್ನ ತಮ್ಮನು ನನ್ನ ತಂಗಿ ಎಲ್ಲ ಹೋಗಿದ್ರು, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗವಳೆ. ಸುಮ್ಮನೆ ಕೂತ್ಕೊಂಡಿದ್ದೆ. ಬಾ ಬಾರಜಿ. ಅಲ್ಲ ಕಣೆ ಅಮ್ಮಯ್ಯ, ಇದ್ಯಾಕೋ ಬೇಕ್ರಿ ಮಾಡ್ತೀಯಂತೆ ನೀನು. ಎಲ್ಲ ಇದು ಖಾರ ನಿಪ್ಪಟ್ಟು ಎಲ್ಲ ಸಿಗ್ತೈತಲ್ಲ ಅಂಥದ್ದು ಮಾಡ್ತೀನಿ ಅಂತ ಹೇಳಿ ನೀನು ಹೇಳ್ದಂತೆ. ನಮ್ಮ ಗೀತಮ್ಮನೂ ನಮ್ಮ ರಾಜಮ್ಮ ಮಾತಾಡೋರು. ನನ್ನ ಶಶಿನೂ ನನ್ನ ಮೊಮ್ಮಕ್ಕಳು ಅವರೆಲ್ಲ ಮಾತಾಡೋರು. ಮಾಡಬೇಕು ಅವಳಿಗೆ ಬಲು ಜಂಬ ಐತೆ ಅಂತೇಳಿ ಮಾತಾಡ್ತಾ ಇದ್ರಪ್ಪ. ಸಖತ್ತು ಜಂಬ ಐತೆ, ಹೆಂಗೆ ಆಡ್ತಾಳೆ ಮಾಡ್ತಾಳೆ ಅವಳು ಅಮ್ಮಣಿ ಅಂತೇಳಿ, ಆಸಮ್ಮ ಮಾಡ್ತಾಳೆ ಅಂತೇಳಿ ಮಾತಾಡ್ತಿದ್ರು ಕಣಿ. ಮಾಡೋಣ ಅಂತ ಇದ್ದೀನಿ ಕಣಜ್ಜಿ, ಮಾಡ್ತೀನಿ. ಚೆನ್ನಾಗೆ ಮಾಡ್ತೀನಿ. ನಾನು ಭಾಳ ದಿನದಿಂದ ಹಂಗೆ ಅಂದ್ಕೊಂಡಿದ್ದೆ. ಅದಕ್ಕೆ ಇವಾಗ ನನ್ನ ತಮ್ಮಂಗೂ ನನ್ನ ತಂಗಿಗೂ ಮಾಡ್ಕೊಂಡು ಕೊಡ್ತೀನಿ. ಈಗ ಅಲ್ಲಿ ಏನೂ ಇಲ್ಲ ಪಾಪ, ನಮ್ಮಪ್ಪ ನಮ್ಮಮ್ಮ ಕಷ್ಟ. ನನ್ನ ತಂಗಿ ಅವಳು ಏನಾದ್ರು ದುಡ್ಕೊಂಬ್ಲೇಳು, ಮಾಡ್ಕೊಂಡು ಕೊಡ್ತೀನಿ ನಾನೇನು. ಕಣಮ್ಮಯ್ಯ ಮಾಡ್ಕೊಂಡು ಕೊಡು, ಮಾಡಿಕೊಡ್ಬೇಕು ಕಣಮ್ಮ. ಆಗ್ಬೇಕು. ತವ್ರ ಮನೆ ಕಡಿಕೆ ಸ್ವಲ್ಪ ನೋಡ್ಕೋಬೇಕು. ಏನಂದ್ರೂ ಈಗ ಒಂದಿಟ್ಟು ಪಾಪ ಇರುತ್ತೆ ಕಷ್ಟ, ಎಲ್ಲರ ಮನೆಯವನು ಒಂದಿಟ್ಟು ನೋಡ್ಕೋಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಒಂದಿಟ್ಟು ನೋಡ್ಕೊಂಡ್ರೆ ನಮಗೂ ಒಂದಲ್ಲ ಒಂದಿನ ಅದು ಒಳ್ಳೇದಾಗುತ್ತೆ. ನೋಡ್ಕೋಬೇಕು ಕಣಮ್ಮ, ನೋಡ್ಕೋಬೇಕು. ಮಾಡೋದೇನೋ ಮಾಡ್ತೀವಿ. ಕೇಣಿ ಕಿತಾಪತಿ ಜಾಸ್ತಿ ಕಣಜ್ಜಿ. ಜನ ಬರೀ ಕೇಣಿ ಕಿತಾಪತಿ ಮಾಡ್ತಾ ಇರ್ತಾರೆ. ಈಗ ಅವಳು ನಮ್ಮಳು ಒಬ್ಳು ಇದ್ದಾಳಲ್ಲ, ಇವಳು ಬರೀ ಕೇಣಿ ಕಿತಾಪತಿ. ಅವಳ ಬುದ್ಧಿನೇ ಸರಿ ಇಲ್ಲ ಕಣಜ್ಜಿ. ನೋಡಿಲಿ ಅಮ್ಮಣಿ ಮಾಡು ಸುಮ್ಮನೆ. ಯಾವಳ ಬಗ್ಗೆ ಅವನು ತಲೆ ಕೆಡಿಸಬೇಡ. ಯಾವಳನ್ನ ಯಾತನ ಮಾತಾಡಿದ್ರೆ ಅಂದರೆ ಸರಿಯಾಗೆ ಹೇಳ್ತೀನಿ. ತಿರುಗಿ ನಿನ್ನ ಸುದ್ದಿಗೆ ಬರಬಾರ್ದು. ನನಗೆ ಹೇಳ ಅಮ್ಮಯ್ಯ, ಅವಳೇನೋ ನಿನ್ನ ಸುದ್ದಿಗೆ ಬಂದವಳ ಅಂದ್ರಿ. ಹಂಗೆ ಕಣೆ ನಮ್ಮ ಬೇಬಿಗೂ ನಮ್ಮ ವೈಭವ್ಗೂ ನಮ್ಮ ಪಾಪುಗೆ ಸುಮ್ಮ ಮಾತಾಡಿಸ್ತಾಳೆ. ಅವಾಗ ಹಂಗೇನೆ ಅವ್ರ ಮೇಲೆ ಹಿಂಗೆ ಹೋಗಳು. ಮದುವೆ ಆಗ್ಲದ ನನ್ನ ಮೊಮ್ಮಗನ ಮದುವೆ ಆಗ್ದಂಗೆ ಬಿಟ್ಟೋದ್ಲು ಕಡೆ ಇವನು ಮದುವೆ ಆಗ್ತೀನಿ ಅಂತ ಮಣಿ. ಇವಳು ಭಾರಿ ಇದಲ್ಲ, ನೆನೆಸೇ ಬಿಟ್ರೆ ನಾ ಮೈಯ ಮುರಿದೋಗುತ್ತೆ. ಗೊತ್ತು ಕಣಾಜಿ, ಗಿಜ್ಜಿ ಬೇಕ ಎಲ್ಲ ಹೇಳೈತೆ. ಬೇಬಿನೂ ಅಷ್ಟೇ ಎಲ್ಲ ಹೇಳೋದು ಹಿಂಗೈತೆ, ಎಲ್ಲ ಹಿಂಗಾಯಿತು ನೋಡವಾಗ ಆಗಲ್ಲ ಇಂಥನ್ನ ಯಾರು ಮದುವೆ ಆಗ್ತಾರೆ ಅಂತ ರಿಜೆಕ್ಟ್ ಮಾಡಿ ಓದ್ಲು ಬಿಡು. ಇವತ್ತು ಅವನ ಜೀವನ ಹಾಳಾಗಲಿಲ್ಲ. ಸುಮ್ಮನೆ ಇವತ್ತೇನಾದರೂ ಮದುವೆ ಮಾಡ್ಕೊಂಡಿದ್ರೆ ಇವಳಿಂದ ಅವನ ಜೀವನ ಹಾಳಾಗೋದು. ಸುಮ್ಮನೆ ಒಳ್ಳೆ ಕೆಲಸ ಆಯಿತು ಅಲ್ಲ ಕಡೆ ಅಮ್ಮಯ್ಯ. ದುಡ್ಡು ಬೇಕಂದರೆ ಇಸ್ಕ, ನಾನು ಕೊಡ್ತೀನಿ. ಕೊಡ್ಮಂತೆ ಯಾವಾಗನ ಇದ್ದಾಗ ಕೊಡ್ಮಿಂತೆ. ಬೇಕ್ರಿ ಮಾಡೋಕ್ಕೆ ನಾನು ಬೇಕಾದ್ರೆ ನಿನಗೆ ಸಹಾಯ ಮಾಡ್ತೀನಿ. ಅದಕ್ಕೇನೆ ಇಸ್ಕ ದುಡ್ಡು. 1 ಲಕ್ಷ ಬೇಕಾದರೆ ಕೊಡ್ತೀನಿ ನಾನೇನೆ. ಇಸ್ಕ ಅಮ್ಮ, ಇಸ್ಕ. ನಾನು ಇಟ್ಕೊಂಡಿದ್ದೆ ಒಂದಿಟ್ಟು. ಇಸ್ಕ, ನಾನೆಲ್ಲನ ಕೊಡ್ತೀನಿ. ನಾನು ಮೊದಲಿಂದಟ್ಟಿ ನಾನು ಈಟನ ಇಟ್ಕೊಂಡಿದ್ದೀನಿ. ಅದಕ್ಕೇನೆ ಇನ್ನೊಂದು 50,000 ಇರುತ್ತೆ ಅಕೌಂಟ್ನಾಗ. ಯಾತ್ಕೊಂಡು ಕಷ್ಟ ಸುಖಕ್ಕೆ ಬೇಕಂದರೆ 1 ಲಕ್ಷ ಐತೆ, ಬೇಕಾದ್ರೆ ಕೊಡ್ತೀನಿ. ನನ್ನ ಮೊಮ್ಮಕ್ಕಳೇನಿಗಳಮ್ಮ ಯಾರು ಕೇಳಲ್ಲ ಕಣಮ್ಮ, ಅವರು ನನಗೆ ಕೊಡ್ತಾರೆ. ನಮ್ಮ ವೈಭವ ಪಾಪ ಯಾವಾಗನಾಗಲಿ 1,000 2,000 ಕೊಡ್ತಾನೆ. ಹಣ್ಣು ಹಂಪಲು ತಿನ್ನಜ್ಜಿ ಅಂತ ಹೇಳಿ ಪಾಪ 2,000 ಗಟ್ಟಲೆ ಕೊಡ್ತಾನೆ ಕಣಮ್ಮ. ತಿಂಗಳಿಗೆ 1 ಸತಿ 2 ತಡಿ ಕೊಡ್ತಾನೆ. ಒಂದೊಂದು ತಡಿ ತಿಂಗ್ಳಿಗೆ ಕೊಟ್ಟರೆ 2 ತಡಿ ಕೊಡ್ತಾನೆ. ತಿಂಗಳಿಗೆ 2 ಸತಿ ಕೊಟ್ಟರೆ 1,000 ಕೊಡ್ತಾನೆ. ಯಾವಾಗನ ತಗ ಪಾಪ 1,000 ರೂಪಾಯಿ ದುಡ್ಡು ಕೊಡ್ತಾನೆ. ಅವರು ಹಂಗೆ ಕಣಮ್ಮ, 500,000 ಅವರು ಕೊಡ್ತಾರೆ. ಇಟ್ಟನು ಎಲ್ಲರೂ ಕೊಡ್ತಾರೆ ಕಣಮ್ಮ. ಅಜ್ಜಿನ ಚೆನ್ನಾಗಿ ನೋಡ್ಕೊಂತಾರೆ ಹೇಳು. ಸರಿ ಆಯಿತು, ಬೇಕಂದ್ರೆ ಇಸ್ಕೊಂತೀನಿ ಹೇಳು. ನನ್ನ ಹತ್ರನೇ ಸ್ವಲ್ಪ ಐತೆ, ಇನ್ನು ಬೇಕಂದರೆ ಇಸ್ಕೊಂತೀನಿ. ಯಾವಾಗಾದ್ರೂ ಬೇಕಾದಾಗ ಕೇಳ್ತೀನಿ ಹೇಳಜ್ಜಿ ಅಂತಿಮಜ್ಜಿ ಅಂತ ಹೇಳ್ತೈತೆ ಆಶನ್ಗೆ. ಇವೆಲ್ಲ ನನ್ನ ಜೊತೆ ಆಗ್ಯಾವೆ, ಇವೆಲ್ಲ ಬರ್ತವೆ. ಇವಾರ್ಧ ಹೇಳ್ಕೊಡ್ತವೆ. ಬಂದು ಇನ್ನೊಂದು ಹೇಳ್ಕೊಡ್ತವೆ. ಈ ತಿಮ್ಮಿ ಇದ್ದಾಳೆ ಒಬ್ಬೊಬ್ಬ ವಯಸ್ಸೋದ್ಮೇಲೆ ಏನು ಆಡ್ತಾಳೆ ಇವಳಿಗಂತೂ ಯಾವಾಗ ಬರಬಾರ್ದು ಬರುತ್ತೆ. ವಯಸ್ಸೈತಿ ಯಾವಾಗ ನಿಗದ್ಕೊಂತಾಳೆ ಎಂಬುದು ಗೊತ್ತಿಲ್ಲ. ಇವಳು ಸತ್ರು 1 ಅಡಿ ಮಣ್ಣು ಹಾಕಕ್ಕೆ ಹೋಗಲ್ಲ ನಾನು. ಬೇಕ್ರಿ ಮಾಡ್ತೀನಿ ಅಂತ ಅಂದಂತೆ. ಅದಕ್ಕೆ ನಾನು ದುಡ್ಡು ಇಸ್ಕೊಳಮ್ಮ ಅಂತ ಹೇಳ್ತಿದ್ದೆ. 1 ಲಕ್ಷ ಕೊಡೋಣ ತೀರ ಮಾಡಾಕಿ ಅಂತ. ಬೇಕಾದ್ರೆ 1 ಲಕ್ಷ ಇಸ್ಕೊಳಮ್ಮ ಕೊಡಮೈಂತಿ ಅಂತ ಹೇಳ್ತಿದ್ದೆ. ಏನು ಬಡ್ಡಿ ಬೇಡ, ಬಾಸ ಬೇಡ, ಯಾತು ಬೇಡ, ಸುಮ್ಮನೆ ಇಸ್ಕೊಳಮ್ಮ ಅಂತ. ಬಡ್ಡಿ ಗಿಡ್ಡಿ ಏನು ಬೇಡ ಅಂತ ನಾನು ಹೇಳ್ತಿದ್ದೆ. ಹೌದೇನು? ಇಸ್ಕೊಳಕ ಬೇಕಂದ್ರೆ ಕೊಡಮಂತೆ. ಅಜ್ಜಿ ಕೊಡುತ್ತೆ 1 ಲಕ್ಷ ರೂಪಾಯಿ. ಇಸ್ಕ. ಅದೇ ಗೀತ, ನಾನು ಅದನ್ನೇ ಮಾತಾಡಿದ್ದು. ಇವಾಗ ಬೇಕಂದ್ರೆ ಇಸ್ಕೊಂತೀನಿ ಹೇಳಜ್ಜಿ ಅಂತ ಹೇಳಿದ್ದೀನಿ. ಈಗ ನನ್ನ ಹತ್ರ ಸ್ವಲ್ಪ ಐತೆ, ಮಾಡ್ತೀನಿ ನಾನು. ಇನ್ನು ಮಿಕ್ಕಿದ್ದು ಬೇಕಾದ್ರೆ ನಾನು ಏನಾದರೂ ಬೇಕಾದರೆ ಇಸ್ಕೊಂತೀನಿ. ಸಾಲ್ಟೇಜ್ ಬಂದರೆ ಇಸ್ಕೊಂತೀನಿ. ಹೆಂಗ ಅಜ್ಜಿ ಬಂದು ಹೇಳಿರೋದು ಹೇಳು ನನಗೆ. ಇನ್ನೊಬ್ರು ಯಾರನ್ನಾಗಿದ್ರೆ ಕೇಳಿದ್ರೆ ಕೊಡ್ತಾ ಇರಲಿಲ್ಲ. ಹೆಂಗ ಅಜ್ಜಿ ಬಂದು ಇವತ್ತು ಹೆಂಗೋ ತಗೊಳಮ್ಮ ಐತೆ ಕೊಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಬಂದೈತಲ್ಲ. ತಿಮ್ಮಜ್ಜಿ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಇವತ್ತು. ಬೋವಿ ತಿಮ್ಮಿ ನೆಲ್ಲಿ ಕಂಡಿದ್ದಾಳಪ್ಪ 1 ಲಕ್ಷ ರೂಪಾಯಿ ದುಡ್ಡ. ಅಲ್ಲ ನೋಡು ಹೆಂಗೆ ಕೊಡ್ತೀನಿ ಅಂತ ಇದ್ದಾಳೆ. ಒಬ್ಬ
ಅದ ನೋಡಿ ಹೆಂಗೆ ಹೇಳ್ತಾಳೆ, ನಾನೇ ಕೊಡ್ತೀನಿ ಅಮ್ಮಣಿ ಮಾಡಿ ಬೇಕ್ರಿ ಅಂತ ಇದ್ದಾಳಲ್ಲ. ಈ ತಿಮ್ಮಿ ಇನ್ನೆಲ್ಲಿ ಇಕ್ಕೊಂಡಿದ್ದಾಳು? ಹಾಂ, ನೋಡೋಕೆ ವಯಸ್ಸಾಗೈತೆ ನೋಡಮ್ಮ, ಇನ್ನೆಲ್ಲಿ ಇಕ್ಕೊಂಡಿದ್ದಾಳೆ ಈ ತಿಮ್ಮಿ ಎಂಬಾಳು. ನೋಡಮ್ಮ, ನಮ್ಮ ತಿಮ್ಮಜ್ಜಿ ಅಷ್ಟು ಸುಲಭವಾಗಿ ಯಾರಿಗೂ ದುಡ್ಡು ಕೊಡಲ್ಲ ಕಣೆ. ಆಶಾ ಕೇಳಿದ್ರು ಅಂದರೆ ನಿನಗೆ ಕೊಡ್ತೈತೆ ಅಂತಂದರೆ ನೀನು ತುಂಬ ಅದೃಷ್ಟ ಮಾಡಿದ್ಯಾ ಅಂತ ಅನ್ನಿಸ್ತೈತೆ. ಅಲ್ಲ, ನಮಗೂ ಕೊಡ್ತೈತೆ, ನಮ್ಮವ್ರಿಗೂ ತಮ್ಮವ್ರಿಗೂ ಅಂತಂದರೆ ಕೊಡುತ್ತೆ. ಬೇರೆಯವ್ರಿಗೆ ಯಾರಿಗಾನಂದರೆ ಕೊಡೋಕ್ಕೆ ಅದು ಇಷ್ಟಪಡಲ್ಲ. ನಿನಗೆ ಕೊಡ್ತೈತೆ ಅಂದರೆ ನೀನು ಏನು ಅದೃಷ್ಟ ಮಾಡಿದ್ಯಾ. ಹ್ಞೂ, ಮತ್ತು ತಿಮ್ಮಜ್ಜಿ ಪ್ರೀತಿನೂ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿರಬೇಕು ಗೀತಾ, ಅಷ್ಟು ಸುಲಭ ಅಲ್ಲ. ತಿಮ್ಮಜ್ಜಿ ಇವತ್ತು ಒಂದು ಸತಿ ಯಾರಿಗಾದ್ರೂ ಒಳ್ಳೇದು ಮಾಡ್ತಾ ಅಂತಂದರೆ ಒಳ್ಳೇದು ಮಾಡ್ತಾನೆ ಇರುತ್ತೆ. ಒಂದು ಸತಿ ಯಾರಾದರೂ ತಿಮ್ಮಜ್ಜಿಗೆ ಶತ್ರು ಆಗಿಬಿಟ್ರೆ ಅಂತಂದರೆ ಏನಿಲ್ಲ ಅವ್ರಿಗೆ ಚಿಂದಿ. ಅದು ಸುಮ್ಮನಿದ್ರೆ ಸುಮ್ಮನಿರುತ್ತೆ, ಸುಮ್ಮನಿಲ್ಲ ಅಂದರೆ ಏನಿಲ್ಲ. ಮತ್ತು ಅಯ್ಯೋ ನೀನು ಈಗ ಯಾರನ್ನಾದ್ರೂ ಇಷ್ಟಪಟ್ಬಿಟ್ರೆ ಅದೇನಿಲ್ಲ, ಕೈಯಗಳದು ಬೇಕಾದ್ರೆ ಹೋದ್ರೂ ಪರವಾಗಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ, ಅಷ್ಟು ಒಳ್ಳೇದು ನಮ್ಮ ತಿಮ್ಮಜ್ಜಿ. ಏನು ಮಾಡ್ತೀಯ ಬಿಡ ಅತ್ತ. ಈಗ ಏನಾನ ಮಾಡ್ಕೊಂಬ್ಲೇಳು ಅಷ್ಟು ಯಾಕೆ ಇವಾಗ. ಹೆಂಗ ಇವಾಗ ನಿನಗೆ ಕೊಡ್ತಾ ಇತ್ತಲ್ಲ, ನೀನು ತುಂಬ ಅದೃಷ್ಟವಂತೆ. ತಿಮ್ಮಜ್ಜಿ ಇವತ್ತು ನಿನಗೆ ದುಡ್ಡು ಕೊಡ್ತೀನಿ ಬೇಕ್ರಿ ಮಾಡೋಕ್ಕೆ ಅಂತ ಹೇಳ್ತಾ ಇತ್ತಲ್ಲ, ನೋಡು. ನೀನು ಭಾಳ ಪುಣ್ಯ ಮಾಡಿದ್ದೆ. ನಿಮ್ಮ ಕಡೆ ಅಮ್ಮಯ್ಯ ಚೆನ್ನಾಗಿರ್ಬೇಕಾಳಿದ್ರಿಗೆ ಬೇಕ್ರಿ ಮಾಡ್ಬೇಕೇನು? ಅವಳೇ ಏನು ಒಬ್ಬಳೇ ಅಮ್ಮಂಗೆ ನಾನು ಅಕ್ಕಿ ಅವಳ ಏರಿ ಹೋಗ ಅವಳ ಅಂಗಡಿ ಅವಳಿಗೆ ಹೋಗಲ್ಲ ಅಲ್ಲಿಗೆ, ನಾನು ತರ್ಬರಲ್ಲ ಅಲ್ಲಿಗೆ ಹೋಗಾಕಿ. ಅಕ್ಕಿ ನಮ್ಮ ಹತ್ತಾರೆಲ್ಲ ಹೋಗ್ತೀವಿ, ನಾವು ಮಾತಾಡಿಸ್ತಿಲ್ದಾರಲ್ಲ ನಾವು ಮಾತಾಡ್ಸಲ್ಲ ಅಕ್ಕಿ. ನಾನೇ ಆ ಥರ ಖಾರ ಪರ ತತ್ತೀನಿ ಮಧ್ಯಾಹ್ನ ಹೊತ್ನಾಗ ಬ್ರೆಡಿನ ಪಟ್ನ ಅವು ಇವು ತಾಂಬತ್ತೀನಿ, ಬಿಸ್ಕತ್ತಿ ಪಟ್ನ ಬ್ರೆಡಿನ ಪಟ್ನ ಇಂಥವೆಲ್ಲ ತಾಂಬತ್ತೀನಲ್ಲ ಅಕ್ಕೇನೆ. ನಾನು ಹೋಗ್ತೀನಿ. ನಾವು ಮಾತಾಡ್ಸ್ತಿಲ್ದಾರಲ್ಲ, ನಾವು ಇವು ಎಲ್ಲ ಹೋಗೋದು. ಹೋಗಿ ಎಲ್ಲ ತಾಂಬರೋದು, ಎಲ್ಲ ತಾಂಬಕ್ಕೂ ಎಲ್ಲದಕ್ಕೂ ಹೋಗೋದು. ಅಂದರೆ ನಾವು ಹೋಗಿಲ್ಲ ಕಣೆ ಆಶಾ. ನಮಗೂ ಇವಾಗ ನೀನು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ನಾವು ಬೇಕಂದರೆ ಎಲ್ಲಾದರೂ ಟೌನ್ನ ತಗೊಂಬರ್ತಿದ್ವಿ, ಅಲ್ಲಿಗಂತೂ ಹೋಗ್ತಾ ಇರಲಿಲ್ಲ. ಎಲ್ಲ ಹೆಂಗೆ ಮಾತಾಡ್ತಾ ಇದ್ದಾರೆ ಯಪ್ಪ. ನೋಡು ಮಾತಾಡೋ ಮಾತುಗಳು ನೋಡು. ಈ ತಿಮ್ಮಿ ಮತ್ತೆ ಗೊತ್ತಿರಲಿಲ್ಲ ನನ್ನ ಬೇಕ್ರಿಗೆ. ನನ್ನ ಅಂಗಡಿ ಮುಂದಾಶಿನ ಹೋಗಿ ಯಾವ ಅಂಗಡಿಗೆ ಬಿಸ್ಕತ್ತಿನ ಪಟ್ನ ಬ್ರೆಡಿನ ಪಟ್ನ ತರೋಳು, ಯಾವ್ದಾರ ಅಂಗಡಿಗೆ ಸಣ್ಣ ಬ್ರೆಡ್ ತರೋಳು. ಬೇಕ್ರಿ ಸಿಗ್ತಾವಲ್ಲ ಅಂಥ ಬ್ರೆಡ್ಡು ಯಾರ ಅಂಗಡಿಗಳಿಲ್ಲ, ಮೊದಲು ಬರೋವಲ್ಲ, 2 ರೂಪಾಯಿಗೊಂದು ಸಿಗೋವಲ್ಲ ಅಂಥ ಬ್ರೆಡ್ ಇವಾಗ 5 ರೂಪಾಯಿನ ತಾಂಬರೋಳು. ತಿಮ್ಮಿ ಅದಕ್ಕೆ ಗೊತ್ತಿರಲಿಲ್ಲ. ಎಂಥ ತಿಮ್ಮಿ ಅಂಬನಪ್ಪ ಇವಳನ್ನ. ಇವತ್ತೆಷ್ಟು ಚೆನ್ನಾಗಿ ಬಂದು ಹೇಳ್ತೈತೆ ಅಂತಂದರೆ ಅಜ್ಜಿ ನೋಡು ಎಷ್ಟು ಒಳ್ಳೇದು. ಇವಾಗ ಯಾರಿಗಾನಾತು ಒಳ್ಳೇದು ಮಾಡ್ತಾರೆ. ಈಗ ಹಿಂಗೆ ಒಳ್ಳೆ ಮನಸ್ಸಿರಬೇಕು, ಒಳ್ಳೆ ಮನಸ್ಸಿದ್ರೆ ಎಷ್ಟು ಚೆನ್ನಾಗಿ ಬೇಕಾದರೂ ನೋಡ್ಕೊಂಬ. ಅಯ್ಯೋ ನನ್ನ ಬೇಬಿನಂತೆ ಎಂಥ ಚೆನ್ನಾಗಿ ನೋಡ್ಕೊಂಬತ್ತು ಗೊತ್ತಿ, ಬೋಲ್ ಚೆನ್ನಾಗಿ ನೋಡ್ಕೊಂಬತ್ತಿ. ಹಿಂಗೆ ನಮ್ಮ ಬೇಬಿಗೆ ಮಣಿ ಯಾತನ ತಾಳಮ್ಮ ತಿನ್ನಮ್ಮ ಉಣ್ಣಮ್ಮ ಅಂತ ಹಣ್ಣು ಪಣ್ಣು ಪಾಪ ತಂದಿರೋದ ಎಲ್ಲ ತಾಂಬಂದು ಕೊಡುತ್ತಿ. ನಾವು ಅದಕ್ಕೆ ಅಜ್ಜಿ ತಿನ್ನಜ್ಜಿ ನೀನೇನು ಅಂತೀವಿ. ನಮ್ಮ ಬೇಬಿನ ಎಂಥ ಚೆನ್ನಾಗಿ ನೋಡ್ಕೊಂಬತ್ತಿ. ಮತ್ತು ಚೆನ್ನಾಗಿರ್ಬೇಕು ಕಣಮ್ಮ. ಪಾಪ ಅಮ್ಮನಿರೋದೊಂದು ಪಾಪ ಎಂಥ ಚೆನ್ನಾಗಿ ಅದು ನಮ್ಗೆ ಒಳ್ಳೇದು ಮಾಡುತ್ತೆ. ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಂತಾನೆ, ನಾನು ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಂತೀನಿ. ನಾನು ಇನ್ಯಾರಿಗಾಗಿ ಕುಡಿಕೊಂಬಂಗಿದ್ದೀನಿ, ಎಲ್ಲರಿಗೂ ಕೊಡ್ತೀನಿ. ಇನ್ನೇನು ಮಾಡೋಣ, ಕೊಡ್ತಾಳೆ ಕೊಡು. ಆಶೇನು ಕೊಟ್ಟರೆ ಇವತ್ತೇನು ಭಯ ಇಲ್ಲ, ಕೊಡ್ತಾಳೆ ನಾಳೆ ದಿನ ದೊಡ್ಡದಾಗ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ತಿಮ್ಮಜ್ಜಿ ಪ್ರೀತಿ ಗಳಿಸೋದು ಅಷ್ಟು ಸುಲಭ ಅಲ್ಲ. ಆಶಾ ತುಂಬ ಅದೃಷ್ಟ ಮಾಡಿದ್ಲು ಅನಿಸುತ್ತೆ. ಬಂದು ನಾನು ದುಡ್ಡು ಕೊಡ್ತೀನಿ ಬೇಕ್ರಿ ಮಾಡೋಕ್ಕೆ, ನೀನೇ ಮಾಡು ಅಂತ ಹೇಳ್ತಾ ಐತಿ. ಯಾಕಂದರೆ ಹೋಗಲ್ವಲ್ಲ ಅವಳ ಬೇಕ್ರಿಗೆ. ಬೇಕ್ರಿಗೆ ನಮ್ಮ ತಿಮ್ಮಜ್ಜಿ ಹೋಗಲ್ಲ, ಯಾಕಂದರೆ ಅವಳಿಗೂ ತಿಮ್ಮಜ್ಜಿಗೂ ಆಗಲ್ಲ, ಯಾವತ್ತೂ ಹೋಗಲ್ಲ. ಅದು ಯಾತನ ತತ್ತಿರುತ್ತೆ. ನಮ್ಮ ವೈಭವು ಮತ್ತು ಕಿಟ್ಟು ಬಿಟ್ಟು ಯಾರಾದರೂ ಹಿಂಗೆ ದುಡ್ಡು ಕೊಡ್ತಾರೆ. ನಮ್ಮ ವೈಭವ್ ಅಂತೂ 1,000 2,000 ಕೊಡ್ತಾನೆ, ಕುಡ್ಕಣೈತೆ. ಯಾಕಂದರೆ ಅವ್ರ ಅಜ್ಜಿ ಅಂತಂದರೆ ಭಾಳ ಇಷ್ಟ ಅವನಿಗೂ. ನಮ್ಮ ವೈಭವ್ಗೆ ಚೆನ್ನಾಗೇ ನೋಡ್ಕೊಂತಾನೆ. ಹಣ್ಣು ಪಣ್ಣು ತಿನ್ನಜ್ಜಿ ಅದಕ್ಕನ ಖರ್ಚಿಗೆ ಇಕ್ಕೆಲ್ಲಜ್ಜಿ ಅಂತ ಕೊಡ್ತಾನೆ. ಪಾಪ ಹಿರಿಯರನ್ನ ಚೆನ್ನಾಗಿ ನೋಡ್ಕೋಬೇಕು, ಮನೆಯಾಗಿರೋರ್ನ ವಯಸ್ಸೋಗಿರೋರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಚೆನ್ನಾಗೇ ಪಾಪ ಕೊಡ್ತಾನೆ ಅವನು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.